ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಲಧಾರೆ ಯೋಜನೆ ಅನುಷ್ಠಾನದ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣ ಹಾಗೂ ಯದ್ಲಪೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕಾರ್ಖಾನೆಗಳಿಂದ ಕಲುಷಿತ ನೀರು ಪೂರೈಕೆ ನಿಯಂತ್ರಣ ಮಾಡುವ ಭರವಸೆ ಹುಸಿಯಾಗಿದ್ದು, ಶೀಘ್ರದಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಕ್ರಮ ವಹಿಸಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅವರಿಂದು ನಗರದ ತಾಲೂಕು ಪಂಚಾಯಿತಿನಲ್ಲಿ ಆಯೋಜಿಸಿದ ರಾಯಚೂರು ತಾಲೂಕು ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದರು. ಯದ್ಲಾಪೂರು OHT ಟ್ಯಾಂಕ್ ಈಗಾಗಲೇ ನಿರ್ಮಾಣ ಮಾಡಲಾಗಿದೆ. ಗಂಜಳಿ ಗ್ರಾಮದ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡುವ ವಿಚಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲಿಸಿದ್ದು, ಕೂಡಲೇ PSF ಘಟಕಕ್ಕೆ ಸಂಪರ್ಕಗೊಳಿಸಿ ನೀರು ಸರಬರಾಜು ಮಾಡಲು ಸೂಚಿಸಲಾಗಿದೆ. ಕೂಡಲೇ ಸಂಪರ್ಕ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಗಂಜಳಿ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜಿಗೆ ಕ್ರಮ ವಹಿಸಬೇಕು ಎಂದರು. ನಿರ್ಲಕ್ಷ್ಯ ವಹಿಸಿದರೆ ಗ್ರಾಮಸ್ಥರನ್ನು ಪಂಚಾಯಿತಿಗೆ ಕಳುಹಿಸುವೆ ಎಂದು ಎಚ್ಚರಿಕೆ ನೀಡಿದರು. ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡುವ ಪ್ರಯತ್ನ ಮಾಡಬೇಕು. ಅಲ್ಲಿ ಕಮಿಷನರ್ಲಿಂದ ಒಂದು ಲೆಟರ್ ಬಂತು, ಜಲಧಾರೆ ಪ್ರಾಜೆಕ್ಟ್ ಬರ್ತಾ ಇದೆ, ಇದನ್ನ ಕೈ ಬಿಡಿ ಅಂತ ಹೇಳಿ ಬಂತು. 21 ನಮ್ಮ ಆಸ್ ಪರ್ ಡಿಸೈನ್ ಪ್ರಕಾರ ಲೆವೆಲ್ಸ್ ಮತ್ತೆ ವಾಟರ್ ನಮಗೆ ಬೇಕಾಗಿತ್ತು. ನಾವು CU ಸರ್ ಲೆಟರ್ ಬಂದಿದೆ ಸರ್, ನೀವು ಕೊಟ್ಟಿದ್ದೀರಿ. ಈ ಪಾಪ್ಯುಲೇಷನ್ ಬೇಸ್ಡ್ ಎಷ್ಟು ಇಯರ್ ಮುಂದೆ ಎಷ್ಟು ವರ್ಷ? 50 ಇಯರ್. ಅವೆಲ್ಲ ಊರವ್ರ ಕಂಪ್ಲೇಂಟ್ಸ್ ಆಗ್ತದೆಲ್ಲ. ಈ ಕೆಮಿಕಲ್ ಫ್ಯಾಕ್ಟರೀಸ್ ನೀರು ಬಂದು ನಮಗೆ ಇನ್ಕ್ಲೂಡ್ ಆಗಿ ಬರ್ತಾ ಇದಾವೆ ಅಂತ ಹೇಳಿ ಹೇಳ್ತಾ ಇರೋದು ಅವರೆಲ್ಲ. ಸರ್ ಲಾಸ್ಟ್ ಮೀಟಿಂಗ್ ಅಲ್ಲಿ ತಾವು PSF ಪಂಚಾಯತಿ ಹ್ಯಾಂಡ್ ಓವರ್ ಮಾಡಿದೀವಿ ಸರ್. ಅದನ್ನ ರದ್ದು ಮಾಡಿದ್ರೆ ಸರ್ ಹಂಗೆ ಬಿಟ್ಬಿಡು ಸರ್. ಅದೇನಾಗಿದೆ ಸರ್, ಈಗ ಸುಮಾರು 10 ವರ್ಷ ಮೇಲೆ ಆಯ್ತು ಸರ್. ಅದು ಬ್ಲಾಕ್ ಆಗ್ಬಿಟ್ಟು ಸರ್ ಎಲ್ಲ. ನಾವು PDO ಹೋಗಿದ್ವಿ ಸರ್, ಅದನ್ನೆಲ್ಲ ಕ್ಲಿಯರ್ ಮಾಡಿಸಿದ್ವಿ ಸರ್. ಪೈಪ್ ಲೈನ್ ಮೇನ್ ರೈಸಿಂಗ್ ಏನೇ ಸರ್ PSC ಇಂದ ಹೋಸ್ಟಿಂಗ್ ಹೋಗೋದು ಅವೊಂದಿಷ್ಟು ಲೀಕೇಜ್ ಆಗ ಸರ್ ಅಲ್ಲೇ. ಮತ್ತೆ ಆ ಲೀಕೇಜ್ ಆಗ್ತಾ ಇಲ್ಲ ಸರ್, ಇನ್ನೊಂದು 2 ಸಲ ಕಂಪ್ಲೀಟ್ ಆಗ್ತದೆ ಸರ್. ಮತ್ತೆ ಕನೆಕ್ಷನ್ ಕೊಟ್ಟು ರೆಡಿ ಮಾಡೋದು ಅಲ್ಲ. ಇಲ್ಲಿ ಸುತ್ತಿದೆ ಅಂತ ಹೇಳಕತ್ತೀವಿ. ಈಗ ನಾವೇನ್ ಅನ್ಕೋಬೇಕು, ಕರೆಕ್ಟ್ ಕುಡಿಯೋ ನೀರು ಕೊಡಕತ್ತಾರಪ್ಪ ಶುದ್ಧೀಕರಣ ಅಂತ. ಯಾರು PDO ಇದ್ರಿ ಗಂಜಳಿ ಹೇಳಬಹುದು ಕೊಡ್ತಾ ಇದ್ರೆ ಇಲ್ಲ ಶುದ್ಧೀಕರಣ ನೀರು. ಮತ್ತೆ ಇದರಲ್ಲಿ ಬರೀ ಇದಕ್ಕೆ ಬಿಟ್ಟರೆ ಅಲ್ಪಾಲದಲ್ಲಿ ಈಗ ಇವರು ಇಂಜಿನಿಯರ್ಸ್ ಇಂಜಿನಿಯರ್ಸ್ ನಿಮ್ ಜವಾಬ್ದಾರಿ PDO. ಕೆಲವು ನೀವು ಇಬ್ಬರು ಕೊಡ್ಬೇಕಲ್ಲ ಶುದ್ಧೀಕರಿಸೋದು ನೀರು. ಮಾಡಿದ್ ಎಷ್ಟು ತಿನ್ಬೇಕು? ಪೈಪ್ ಲೀಕೇಜ್ ಮಾಡೋದು ಎಷ್ಟು ತಿನ್ಬೇಕು? ಎಷ್ಟು ದಿವಸ ಕೊಡ್ತೀರಿ ಹೇಳಿ ಕರೆಕ್ಟ್ ಹೇಳಿ. ಈಗ ತಪ್ಪು ಮಾಹಿತಿ ಕೊಡಬಾರ್ದಲ್ಲ ನೀವು. ಆರೋಪ ಆಯ್ತಪ್ಪ, ನೀವು ಶುದ್ಧೀಕರಿಸಿದ ಮಾಡಬೇಕು ಅಂತ ಕೊಟ್ಟರೆ ನಾವು ಪರ್ಟಿಕ್ಯುಲರ್ ಬಜೆಟ್ ಅಲ್ಲಿ ನಾವು ಹೊತ್ತು ಹೋಗ್ಬೋದು ಸರ್. ನಮ್ಮ MD ಅವರೆಲ್ಲ ಏನ್ ಕೇಳ್ತಾರೆ, ಇಲ್ಲ ನೀವೆಲ್ಲ ಸುಮ್ಮನೆ ಹೇಳ್ತೀರಿ ಅಂತ. ಇವ್ರ ಕಡೆಯಿಂದ ನಮಗೆ ಲೆಟರ್ ಇತ್ತು ಅಂತಂದ್ರೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ತರ ಲೆಟರ್ ಇದೆ, ಅಲ್ಲಿ ಇಂತರ ತೊಂದರೆ ಇದೆ, ನಾನು ಮಾಡ್ಬೇಕು ಅಂತ ನಾವು ನೀವೇನಾದ್ರೂ ಪಟ್ಟಿ ಕೊಟ್ಟಿರ ಹಾಸ್ಟೆಲ್ ಬೇರೆ ಅಲ್ಲ. ಹಾಸ್ಟೆಲ್ ಆಯ್ತು, ನೀವು ಬರೀ ಹಾಸ್ಟೆಲ್ ಬಿಟ್ರೆ ಸಮಸ್ಯೆಗಳಾದ ನಿಮಗೆ ವಿದ್ಯುತ್ ಬಂದದ ಇಲ್ಲ ಕಮ್ಮ ಹೇಳ್ತೀರಿ, ಇಲ್ಲಾಂದ್ರೆ ಬಿಡುತ್ತೆ ಹೋಗಿ ಬರ್ತೀರಿ, ಇಲ್ಲಾಂದ್ರೆ ನಿಮ್ಮಷ್ಟು ನೀವಂತ ಸ್ವಯಂ ಯಾವ ಹೋಗಿಲ್ಲ. ಖರೀದಿಗೆ ಸಂಬಂಧಪಟ್ಟಂಗೆ CCI ಇಂದ ಪ್ರೊಕ್ಯೂರ್ಮೆಂಟ್ ಆಗ್ತಾ ಇದೆ ಸರ್. ಮೇಜರ್ ರಿಜಿಸ್ಟ್ರೇಷನ್ಸ್ ನಮ್ಮ ತಾಲೂಕಿನಲ್ಲಿ ಆಗಿದ್ದಾರೆ ಸರ್. ಆಲ್ಮೋಸ್ಟ್ ಪ್ರೊಕ್ಯೂರ್ಮೆಂಟ್ಸ್ ಎಲ್ಲ ಕ್ಲೋಸ್ ಆಗ್ತಾ ಇದೆ ಸರ್. ಮಾರ್ಕೆಟ್ ಪ್ರೈಸ್ ಸ್ಟೆಬಿಲೈಸ್ ಆಗಿರೋ ಕಾರಣಕ್ಕೆ ಇವಾಗ ಒಂಚೂರು ಕಮ್ಮಿ ಆಗಿದೆ ಸರ್. ಬಟ್ ಮುಂಚೆ ಎಲ್ಲ ನಮ್ಮ ತಾಲೂಕಲ್ಲೇ ಜಾಸ್ತಿ CCI ಪ್ರೊಕ್ಯೂರ್ಮೆಂಟ್ ಆಗಿದೆ ಸರ್. ಕಾಟನ್ ತೂರ್ ಏರಿಯಾ ಬಹಳ ಕಮ್ಮಿ ಬಂದಿರೋ ಕಾರಣ ಸರ್, ತೂರ್ ಏರಿಯಾನು ಈ ಸಲ ನಮ್ಗೆ ಬಹಳ ಕಮ್ಮಿ ಬಂದಿದೆ ಸರ್. ಹಾಗಾಗಿ MSP ಪ್ರೊಕ್ಯೂರ್ಮೆಂಟ್ ಅಷ್ಟೇ ಜಾಸ್ತಿ ತೂರ್ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಲ್ಲಿ ಆಗ್ತಾ ಇಲ್ಲ. ಅದು ಬಿಟ್ರೆ ರವಿ ಏರಿಯಾ ಕಡಿಮೆ ಇದೆ ಸರ್. ಜೋವರ್ ಮಾಲ್ದಂಡಿ 420 ಹೆಕ್ಟರ್ ಅಷ್ಟು ಏರಿಯಾದಲ್ಲಿ ಮಾಲ್ದಂಡಿ ಜೋವರ್ ಇದೆ ಸರ್. ಅದು ಬಿಟ್ರೆ ಎಲ್ಲ ಕಡಿಮೆ ಇದೆ. ಸೊ ಅದು ನಮ್ದು ರಬಿ ಕ್ರಾಪ್ಸ್ ಲೈಟ್ ಕ್ರಾಪ್ಸ್ ಇದೆ ಸರ್. ಆಲ್ಮೋಸ್ಟ್ ಅದರದ್ದು ಏನು ತೊಂದರೆ ಇಲ್ಲ ಸರ್. ಬೀಜಗಳನ್ನೆಲ್ಲ ಹಿಂಗಾರು ಬೀಜಗಳನ್ನೆಲ್ಲ ರೈತ ಸಂಪರ್ಕ ಕೇಂದ್ರದಿಂದ ವಿತರಣೆ ಮಾಡಿದ್ದೀವಿ. ಅದು ಬಿಟ್ರೆ ಇವಾಗ ಸಮ್ಮರ್ ಅಲ್ಲಿ ಒಂದು ಸ್ವಲ್ಪ 12,000 ಹೆಕ್ಟರ್ಸ್ ಅಷ್ಟು ಪ್ಯಾಡಿ ಬರ್ತಾ ಇದೆ ಸರ್.
ನಮಗೆ ನಾನು ಜಿಲ್ಲಾ ಕಾರ್ಯದರ್ಶಿ ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ಜೆಡಿಎಸ್ ಪಕ್ಷದ ಬಲವರ್ಧನೆ ಹಾಗೂ ಚುನಾವಣೆಗೆ ಸಿದ್ಧತೆ ಕೈಗೊಳ್ಳುವ ನಿಟ್ಟಿನಲ್ಲಿ ದಿನಾಂಕ 11ರಂದು ದೇವದುರ್ಗನಲ್ಲಿ ಸಾಮಾಜಿಕ ಜಾಲತಾಣ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಾದಳದ ಜಿಲ್ಲಾ ಅಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಮಾತ್ರ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದು, ಸ್ಥಳೀಯ ಚುನಾವಣೆಗಳಲ್ಲಿ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮತ್ತು ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಸಿದ್ಧತೆ ನಡೆಸಲು ಈ ಕಾರ್ಯಾಗಾರ ನಡೆಯಲಿದೆ ಎಂದರು. ಈ ಸ್ಥಳೀಯ ಚುನಾವಣೆಯಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ. ಸಾಮಾಜಿಕ ಜಾಲತಾಣ ರಾಜ್ಯ ಘಟಕ ಅಧ್ಯಕ್ಷರಾದ ಎಚ್.ಎನ್. ಚಂದನ್ ಅವರು ರಾಜ್ಯದಲ್ಲಿ ಪಕ್ಷ ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಜಿಲ್ಲೆಯ ಪ್ರತಿಯೊಂದು ಬೂತ್ ಮಟ್ಟದವರೆಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಮತದಾರರನ್ನು ತಲುಪಬೇಕು. ಪ್ರತಿ ಬೂತ್ ಮಟ್ಟದಲ್ಲಿ ಒಬ್ಬರನ್ನು BLO ನೇಮಕ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ 180 BLOಗಳನ್ನು ನೇಮಕ ಮಾಡಲಾಗುವುದು. ಮತಗಳ್ಳತನ ಮತ್ತು ಮರಣ ಹೊಂದಿದ ಹಾಗೂ 2 ಕಡೆ ಮತದಾನ ಹೊಂದಿದ ಮತದಾರರನ್ನು ಗುರುತಿಸಿ ಮತದಾನ ಪರಿಷ್ಕರಣೆ ನಡೆಸುವ ಜವಾಬ್ದಾರಿ BLOಗಳನ್ನು. ಮತಗಳ್ಳತನ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಇದಾಗಿದೆ. ಹೊಂದಾಣಿಕೆ MP ಮತ್ತು MLAಗಳಿಗೆ ಮಾತ್ರ, ಸ್ಥಳೀಯ ಚುನಾವಣೆಗಳಿಗೆ ಅಲ್ಲ ಅಂತಕ್ಕಂಥದ್ದನ್ನ ಮಾತನ್ನು ಹೇಳಿ ಇಡೀ ರಾಜ್ಯದ ಕಾರ್ಯಕರ್ತರಲ್ಲಿ ಮತ್ತೊಂದು ಹುಮ್ಮಸ್ಸು, ತಳಮಟ್ಟದ ಕಾರ್ಯಕರ್ತರ ಮತ್ತೊಂದು ಸಲ ಹುಮ್ಮಸ್ಸನ್ನು ಬೆಳಲಿಕ್ಕೆ ಇದಾಗಿದೆ. ತಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಾನು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯಿತಿಗೆ ಸಿದ್ಧತೆ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಈಗಾಗಲೇ ರಾಜ್ಯ ಸಮಿತಿಯ ಅಧ್ಯಕ್ಷರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಮತ್ತೆ ಪಕ್ಷವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಸುಮಾರು 4-5 ತಂಡಗಳು ಪಕ್ಷವನ್ನು ಸದೃಢಗೊಳಿಸಲಿಕ್ಕೆ ಕೋರ್ ಕಮಿಟಿ, ಪಕ್ಷದ ಎಲ್ಲ ಘಟಕಗಳು, SC ಘಟಕ, ST ಘಟಕ, ಹಿಂದುಳಿದ ಘಟಕ ಮತ್ತು ಪೇರೆಂಟ್ ಬಳಿ ಇವೆಲ್ಲ ಕೂಡ ಆಯಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡಬೇಕಂತಕ್ಕಂಥದ್ದನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ಸನ್ನದ್ಧರಾಗಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಕಾರ್ಯಾಗಾರವನ್ನು ನಾವು ಇಟ್ಟುಕೊಂಡಿದ್ವಿ. ಸಾಮಾಜಿಕ ಜಾಲತಾಣದ ಕಾರ್ಯಾಗಾರ, ಅದು ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು ಕೂಡ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ್ತಾರೆ. ಮುಖ್ಯವಾಗಿ ಈ ಕಾರ್ಯಾಗಾರದಲ್ಲಿ ನಾವು ಈಗಾಗಲೇ ಕ್ಷೇತ್ರದಲ್ಲಿ 170, 180, 190 ಏನು ಬೂತ್ಗಳಿರ್ತಾವಲ್ಲ ಒಂದೊಂದು ಕ್ಷೇತ್ರಕ್ಕೆ, ವೆನೆಜುವೆಲಾದ ಮೇಲೆ ಅಮೆರಿಕ ಸಾಮ್ರಾಜ್ಯಶಾಹಿ ಆಡಳಿತ ಖಂಡಿಸಿ ಸಿಪಿಐ ML ಮುಖಂಡರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಮೆರಿಕ ಅಧ್ಯಕ್ಷರು ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು. ವೆನೆಜುವೆಲಾದ ವಿರುದ್ಧ ದುರಾಕ್ರಮಣ ಮತ್ತು ಅಮೆರಿಕದ ಸಶಸ್ತ್ರ ಪಡೆಗಳು ಅದರ ಅಧ್ಯಕ್ಷರು ಮತ್ತು ಅವರ ಪತ್ನಿಯನ್ನು ಅಪಹರಿಸಿದ್ದಕ್ಕೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಅಂಜುಬುರುಕತನದ ಪ್ರಕ್ರಿಯೆ ಭಾರತವು ಇತರ ರಾಷ್ಟ್ರಗಳ ಸ್ವತಂತ್ರ ಮತ್ತು ಸಾರ್ವಭೌಮತ್ವದ ರಕ್ಷಣೆಯ ಬಗ್ಗೆ ದೀರ್ಘಕಾಲದಿಂದ ತೆಗೆದುಕೊಂಡ ಬಂದಿರುವ ನಿಲುವಿಗೆ ತಕ್ಕುದಾಗಿಲ್ಲ ಎಂದು ಸಿಪಿಐ-ML ಆಕ್ರೋಶ ವ್ಯಕ್ತಪಡಿಸಿದೆ. ವಿದೇಶಾಂಗದ ಸಚಿವಾಲಯ ಬಿಡುಗಡೆ ಮಾಡಿರುವ ಹೇಳಿಕೆಯು ವೆನೆಜುವೆಲಾದ ಬೆಳವಣಿಗೆಗಳ ಬಗ್ಗೆ ಆಳವಾದ ಕಳವಳವನ್ನು ಮಾತ್ರ ವ್ಯಕ್ತಪಡಿಸುತ್ತದೆ ಮತ್ತು ಈ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಲು ಸಂವಾದಕ್ಕೆ ಕರೆ ನೀಡುತ್ತದೆ. ವಿಶ್ವಸಂಸ್ಥೆಯ ಚಾರ್ಟರ್ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಸಂಪೂರ್ಣ ಉಲ್ಲಂಘನೆ ಬಗ್ಗೆ ಒಂದೇ ಒಂದು ಖಂಡನೀಯ ಪದವೂ ಇಲ್ಲ. ಯುನೈಟೆಡ್ ಅಮೆರಿಕದ ಕೆಲವು ಯುರೋಪಿಯನ್ ಮಿತ್ರ ರಾಷ್ಟ್ರಗಳಲ್ಲೂ ಸಹ ಇಂತಹ ಮಾತುಗಳನ್ನು ಹೇಳಿವೆ ಎಂಬ ಸಂಗತಿಯತ್ತ ಅದು ಗಮನ ಸೆಳೆದಿದೆ. ಭಾರತದ ನಿಲುವು ಬ್ರಿಜೆಲ್ ಮತ್ತು ದಕ್ಷಿಣ ಆಫ್ರಿಕಾದಂತಹ ಬ್ರಿಕ್ಸ್ ಪಾಲುದಾರರು ತೆಗೆದುಕೊಂಡ ನಿಲುವಿಗೆ ತದ್ವಿರುದ್ಧವಾಗಿದೆ.
ಅಮೆರಿಕದ ಸರ್ವಾಧಿಕಾರಿ ನೀತಿಗೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಮಾಡ್ತಿರುವ ಟ್ರಂಪ್ಗೆ ಹೇಳಿ ಧಿಕ್ಕಾರ. ಸರ್ವಾಧಿಕಾರಿ ಧೋರಣೆ ಮಾಡ್ತಿರುವ ಟ್ರಂಪ್ಗೆ ಹೇಳಿ ಧಿಕ್ಕಾರ. ಅಧ್ಯಕ್ಷರನ್ನು ಕೂಡಲೇ ಬಿಡುಗಡೆ ಆಗಲೇಬೇಕು. ವೆನಿಜುವೆಲಾದಲ್ಲಿ ಅಮೆರಿಕದ ಸೈನ್ಯ ಕೂಡಲೇ ವಾಪಸ್ ಕಳಿಸಲೇಬೇಕು. ವೆನಿಜುವೆಲಾದಲ್ಲಿ ಆಗಿರ್ತಕ್ಕಂಥ ಅಮೆರಿಕ ಸೈನ್ಯವನ್ನು ಕೂಡಲೇ ವಾಪಸ್ ಆಗಲೇಬೇಕು. ಅಧ್ಯಕ್ಷರ ಮತ್ತು ಅವರ ಪತ್ನಿಯನ್ನು ಕೂಡಲೇ ಬಿಡುಗಡೆ ಮಾಡಲೇಬೇಕು. ಕಾಟನ್ ಮಿಲ್ಲರ್ಸ್ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ. ಸ್ಥಳೀಯವಾಗಿ ಲಭ್ಯವಾಗುವ ಉದ್ಯಮಗಳಿಗೆ ಅಗತ್ಯವಿರುವ ಉದ್ಯೋಗ ತರಬೇತಿ ಪಡೆಯಲು ಅಸೋಸಿಯೇಷನ್ನಿಂದ ತರಬೇತಿ ಕೇಂದ್ರ ಸ್ಥಾಪಿಸಲು ಯೋಚಿಸಲಾಗುತ್ತಿದೆ ಎಂದರು. ರಾಯಚೂರಿನಲ್ಲಿ ಸ್ಥಾಪಿಸಲಾಗಿರುವ ಟೆಕ್ಸ್ಟೈಲ್ ಪಾರ್ಕ್ ಈ ಮೊದಲು ಸಹಭಾಗಿತ್ವದಲ್ಲಿ ನಡೆಸಲು ಉದ್ದೇಶಿಸಲಾಗಿತ್ತು. ಆದರೀಗ ರಾಜ್ಯ ಸರ್ಕಾರವೇ ಪಿಪಿಪಿ ಮಾದರಿ ಪಾರ್ಕ್ ಸ್ಥಾಪಿಸುವುದನ್ನು ಕೈಬಿಟ್ಟು ಶೀಘ್ರದಲ್ಲಿ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ. ಸಾವಿರಾರು ಉದ್ಯೋಗ ದೊರೆಯುವ ಅವಕಾಶಗಳಿದ್ದು ಒಂದೆಡೆ ವಿವಿಧ ಉದ್ಯೋಗ ಅವಕಾಶಗಳನ್ನು ನೀಡಲು ಸರ್ಕಾರ ಯೋಚಿಸುತ್ತಿದೆ ಎಂದರು. ಸ್ಥಳೀಯ ಯುವಕ ಯುವತಿಯರು ಬೇಡಿಗೆ ಹೋಗಿ ಉದ್ಯೋಗ ಮಾಡುವುದಕ್ಕಿಂತ ಸ್ಥಳೀಯವಾಗಿ ಉದ್ಯೋಗ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ತರಬೇತಿ ಕೇಂದ್ರ ಪ್ರಾರಂಭಿಸಲು ರಾಯಚೂರು ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಚಿಂತನೆ ನಡೆಸುತ್ತಿದೆ ಎಂದು ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಅನೇಕ ಕೈಗಾರಿಕೆಗಳು ಸೇರಿದಂತೆ ಉದ್ಯಮಗಳಲ್ಲಿ ಅನ್ಯ ರಾಜ್ಯವೇ ಉದ್ಯೋಗ ಪಡೆಯುತ್ತಿದ್ದಾರೆ. ಸ್ಥಳೀಯರ ಇಲ್ಲಿಯೇ ಕೆಲಸ ಮಾಡಲು ಹಿಂಜೇರದರೂ ಬೇರೆಡೆಗೆ ಉದ್ಯೋಗ ಹಾರಿಸಿ ಹೋಗುತ್ತಿದ್ದಾರೆ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಹಯೋಗದಲ್ಲಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ. ಕೈಗಾರಿಕೆಗಳಲ್ಲಿ ಎಲ್ಡರ್ಸ್, ಮೆಕ್ಯಾನಿಕಲ್ ಸೇರಿದಂತೆ ಲೆಕ್ಕಪತ್ರ ನಿರ್ವಹಣೆ ಪಡೆಯಲು ಯುವಕ ಯುವತಿಯರು ಮುಂದಾಗಬೇಕು ಎಂದರು. ನಮ್ಮ ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ವತಿಯಿಂದ ನಮ್ಮ ರಾಯಚೂರಿನ ಯುವಕರು ಮತ್ತು ಯುವತಿಯರಿಗೆ ಒಂದು ಮೆಸೇಜ್ ಅನ್ನು ಕೊಡಬೇಕು. ಏನಂತಂದರೆ, ನಾವು ಇಲ್ಲಿ ರಾಯಚೂರಿನಲ್ಲಿ ಬರ್ತಾ ಹೆಚ್ಚಿನ ಪ್ರಮಾಣದಲ್ಲಿ ಇಂಡಸ್ಟ್ರಿಗಳಾಗಲಿ, ಕೈಗಾರಿಕೆ ಮತ್ತು ಬೇರೆ ಬೇರೆ ಬಿಸ್ನೆಸ್ ಆಗಲಿ ಬೆಳವಣಿಗೆ ಆಗ್ತದೆ. ಇಲ್ಲಿದ್ದ ಯುವಕರು ಯುವತಿಯರು ಇಲ್ಲೇ ಕೆಲಸ ಮಾಡಬೇಕು, ಅವರಿಗೆ ಅನುಕೂಲ ಆಗಬೇಕು ಅಂತ ಒಂದು ಉದ್ದೇಶದ ಮೆಸೇಜನ್ನು ಕೊಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳು ಏನಾಗಿದೆ ಅಂದರೆ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇಲ್ಲಿ ನೋಡ್ರಿ, ಖಾಲಿ ಪಾನಿಪುರಿ ಮಾಡೋರು ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದು ಸಾಕಷ್ಟು ಹಣ ಗಳಿಸ್ಕೊಂಡು ನಮ್ಮ ಕರ್ನಾಟಕ ಅನುದಾನ ಅವರು ರಾಜ್ಯದಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಅವರು ವ್ಯಕ್ತಿಗತದಿಂದ ಅಬ್ಜೆಕ್ಷನ್ ಅಲ್ಲ, ಆದರೆ ನಮ್ಮವರು ಅದನ್ನು ಸಣ್ಣದು ಅಂತ ಒಂದು ಭಾವನೆ ತಂದುಕೊಂಡು ಕೆಲಸ ಮಾಡಲಾಗಿದ್ದಾರೆ. ಆದರೆ ಅದೇ ದೊಡ್ಡ ಪ್ರಮಾಣದಲ್ಲಿ ಒಂದು ಫ್ರಾನ್ಸಿಸ್ ಅಂತ ಮಾಡಿ ನಮ್ಮವರು ಇದನ್ನ ಉದ್ಧಾರ ಮಾಡಿದರೆ ಅನುಕೂಲ ಆಗ್ತದೆ ಯುವಕರಿಗೆ ಮತ್ತು ಯುವತಿಯರಿಗೆ. ಮತ್ತು ಇನ್ನೊಂದು ಏನಂದರೆ, ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಇಂಜಿನಿಯರಿಂಗ್ ವರ್ಕ್ಶಾಪ್ ಇತ್ತು. ನನ್ನ ಕಾಲಕ್ಕೆ ಒಂದು 50 ವರ್ಷಾಪ್ಗಳಿದ್ದು ಭಾಳಷ್ಟು ಚೆನ್ನಾಗಿ ನಡೀತಾ ಇತ್ತು. ಈಗ ಇಂಜಿನಿಯರಿಂಗ್ ವರ್ಕ್ಶಾಪ್ ಅಂತ ಫ್ಯಾಬ್ರಿಕೇಷನು, ಸ್ಟೀಲು ಗಿರ್ಲು ಏನು ಮಾಡೋರು ಎಲ್ಲ ರಾಜಸ್ಥಾನದಿಂದ ಗುಜರಾತ್ನಿಂದ ಬಂದಿದ್ದಾರೆ. ನಮ್ಮ ಹತ್ರ ಯಾರು ಕೆಲಸ ಮಾಡೋರಿಲ್ಲ. ITI ಎಲ್ಲ ಟ್ರೈನಿಂಗ್ ತೊಗೊಂತಾರೆ. ನಾನೇ ಮೊನ್ನೆ ITIಗೆ ಒಂದು ಲೆಟರ್ ಕೊಟ್ಟಿದ್ದು, ಒಂದು ಹೋದ ವರ್ಷ ಉದ್ಯೋಗ ಮಾಡಿದಾಗ 50 ಮಂದಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತೇಳಿ. ಒಬ್ಬೊಬ್ಬರಿಗೆ ಸ್ಯಾಲ್ರಿ ಕನಿಷ್ಠ 10,000 ರಿಂದ 15,000 ತನಕ ಸ್ಯಾಲ್ರಿ ಕೊಡ್ತೀವಿ. ಕೇವಲ 8 ತಾಸು ಮಾತ್ರ ಕೆಲಸ ಮಾಡ್ಬೇಕು. 8 ತಾಸಿನಾಗ 1 ತಾಸು ಊಟಕ್ಕೆ ಬಿಡ್ತೀವಿ ಅಂತ ಹೇಳಿ ನಾವು ಕೇಳಿದ್ರು ಕೂಡ ಯಾರೂ ಬರಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಹುಡುಗರಿಗೆ ಯಾಕೆ ಈಗೋ ಇದ್ದದು ಕೆಲಸ ಲೋಕಲ್ನಾಗ ಯಾಕೆ ಮಾಡ್ಬೇಕು ಬಂದ್ರೆ, ಅದು ಬಿಟ್ಟು ನಾವು ಎಲ್ಲ ಕೆಲಸಕ್ಕೂ ತಯಾರಾಗಿದ್ದೀವಿ ಅಂತ ತೋರಿಸಿದ್ರೆ ಮಾತ್ರ ಯುವಕರು ನಮ್ಮ ರಾಯಚೂರು ಉದ್ಧಾರ ಆಗ್ತದೆ. ನಮ್ಮ ರಾಜ್ಯದಲ್ಲಿ ಹೆಸರು ಬರ್ತದೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳಷ್ಟು ಮಂದಿ ರಾಯಚೂರಿನಂದ್ರೆ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಕಡೆ ಆ ಭಾಗದವರು ಯಾವ ಆಫೀಸರ್ಸ್ ಆಗಲಿ ಏನು ಕೇಳೋದಿಲ್ಲ. ಆದ ಕಾರಣ ನಾವು ಏನನ್ನ ತೋರಿಸಿದ್ರೆ, ನಮ್ಮ ಯುವಕರು ಯುವತಿಯರು ಏನನ್ನ ತೋರಿಸಿದ್ರೆ ಮಾತ್ರ ನಾವು ಮುಂದಕ್ಕೆ ಬರೋಕ್ಕೆ ಅವಕಾಶ ಆಗ್ತದೆ ಅಂತ 100% ತೊಗೊಂತೀವಿ ಸರ್. ಇವು ನಾಳೆಗೆ ಕಳಿಸಿದ್ರೆ ತೊಗೊಂತೀವಿ. ಇಲ್ಲ ನಮ್ಮವ್ರು ಏನು ಒಂದು ಪ್ರಶ್ನೆ ಏನು ಹೇಳ್ತಾರೆ, BR ಅವ್ರು ಏನು ಮಾಡ್ತಾರೆ ಸರ್, ಒಂದು 20 ಮಂದಿ ಒಂದು ಮೀಲಿಗೆ ಬರ್ತಾರೆ. ಅವರಲ್ಲೇ ನಾವು ಕೊಟ್ಟಿದ್ದ ಕ್ವಾರ್ಟರ್ಸ್ನಲ್ಲಿ ಇರ್ತಾರೆ, ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ಅಲ್ಲಲ್ಲ ಅವ್ರಿಗೆ 8 ಅವರ್ಸ್ ಶಿಫ್ಟ್ ಮಾಡ್ತಾರೆ. ನಮ್ಮವ್ರು ಏನಾಗಿದೆ, ಜಾತ್ರೆ ಬಂದ್ರೆ 4 ದಿವಸ ಚಕ್ರ ಕೊಡ್ತಾರೆ, ಸಂಡೇ ಬಂದ್ರೆ 1 ದಿವಸ ಚಕ್ರ, ಜಾತ್ರೆ 4 ದಿವಸ ಮಾಡ್ತಾರೆ. ರನ್ನಿಂಗ್ ಮಿಲ್ನಾಗ ಇದ್ದಾಗ ಆಲ್ಟರ್ನೇಟಿವ್ ತಾವು ಏನನ್ನು ಮಾಡಿದ್ರೆ ಅನುಕೂಲ ಆಗ್ತದೆ. ನಾವೇನು ಬೇಡ ಅನ್ನಂಗಿಲ್ಲ, ಜಾತ್ರೆ ಮಾಡಲಿ ಏನೋ ಮಾಡಲಿ. 20 ಮಂದಿ ಅಂದಾಗ ಒಂದು 15 ಮಂದಿ 10 ಮಂದಿ ಆಬ್ಸೆಂಟ್ ಆದ್ರೆ 10 ಮಂದಿ ಬರ್ಬೇಕು. ಬಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ನೀವು ಏನು ಪ್ರೊಜೆಕ್ಟ್ ಏನು ಮಾಡಿ ಹೇಳ್ರಿ, ಇವು ಎಲ್ಲ ಒಂದೊಂದು ಪಾರ್ಟಿಗೆ 5 ಇದು ಮಾಡಿರ್ತಾರೆ ಬ್ಲಾಕ್ ನಾವು ಡಿಸೈನ್ ಮಾಡಿದ್ದು.
ಎಲ್ಲ ಸ್ಟಿಚಿಂಗ್ ನೀವು ವಿವಿಂಗ್ ಅಂದ್ರಲ್ಲ 8 ವಿವಿಂಗ್ ಇಂಡಸ್ಟ್ರಿಗೆ 50/150 ಸೈಜ್ ವಿವಿಂಗ್. ಅಲ್ಲಿ ನಾನು ಕೊಪ್ಪಳದಲ್ಲಿ ಮತ್ತು ಇದರಲ್ಲಿ ರಾಣಿಬೆನ್ನೂರಲ್ಲಿ ನೋಡಿ ಬಂದೇನೆ. ಅವರು 50/50 ಅಂದ್ರೆ ಇಲ್ಲ ಬೇಡ ಅಂದ್ರೆ 150/50 ಇಲ್ಲ. ಸ್ಪಿನ್ನಿಂಗ್ ಮಿಲ್ ಬಂದ್ರೆ ಯಾರು ಪ್ರೊಡಕ್ಷನ್ ಆಗ್ತದೆ ಅದೇ ಯಾರು ಅವ್ರಿಗೆ ಯೂಸ್ ಮಾಡ್ಬೋದು. ಅಲ್ಲಿಂದ ಅಲ್ಲೇ ಎಲ್ಲ ಸರೌಂಡಿಂಗ್ ಪ್ರಾಡಕ್ಟ್. ಸಿಆರ್ಪಿ ಹನುಮಂತ ಮಾತನಾಡಿ, ಮಕ್ಕಳ ಪ್ರತಿಭೆಯನ್ನು ಬೆಳಕಿಗೆ ತರುವ